ವೆಯ್ಟ್ಸ್ ನೋಡಿ ಹಾಗೆ ಇದೆ ವೆಯ್ಟ್ಸ್ ಆಯ್ತಾ. ಇದೊಂದೇ ಜಿಮ್ ಅಂತ ಅಲ್ಲ, ಆಲ್ಮೋಸ್ಟ್ ಈಗ ಎಲ್ಲ ಜಿಮ್ಮಲ್ಲೂ ಹೋಗಿ ವೆಯ್ಟ್ಸ್ ಹೊಡಿತಾರೆ, ಅನ್ರ್ಯಾಕ್ ಮಾಡೋದೇ ಇಲ್ಲ. ಅದೇನು ಗೊತ್ತಿಲ್ಲ ನನಗೆ ಲಿಟ್ರಲಿ. ಲೈಕ್ ವೆಯ್ಟ್ಸ್ ಮಾಡೋಷ್ಟು ಅಬಿಲಿಟಿ ಇದೆ, ಆಮೇಲೆ ಟ್ರೈನ್ ಮಾಡೋಷ್ಟು ಪೇಷನ್ಸ್ ಇದೆ, ಎಲ್ಲ ಇದೆ. ವೆಯ್ಟ್ಸ್ ಹೊಡೆದಾದ್ಮೇಲೆ ಅದನ್ನ ಅನ್ರ್ಯಾಕ್ ಮಾಡಬೇಕು, ಅದನ್ನ ಸ್ವಲ್ಪ ಕ್ಲೀನಾಗಿ ಇಟ್ಕೋಬೇಕು ಅನ್ನೋದೇ ಇಲ್ಲ. ಈಗ ನೋಡಿ, ಈಗ ಜಸ್ಟ್ ನಾನು ಇಲ್ಲಿ ಬಂದಿದ್ದೀನಿ, ಸೊ ದೇರ್ ಇಸ್ ನಥಿಂಗ್ ಅಗೇನ್ಸ್ಟ್ ಎನಿ ಒನ್, ಜಸ್ಟ್ ಅ ಜನರಲ್ ಆಸ್ಕ್ ಆಯ್ತಾ. ಸೊ ಈಗ ನಾನು ಪದೇ ಪದೇ ಜಿಮ್ ಓನರಿಗೆ ಹೋಗ್ಬಿಟ್ಟು ರಿಯಾಕ್ಟ್ ಮಾಡಿ ಅನ್ನೋಕ್ಕಾಗತ್ತಾ ಅಥವಾ ಕ್ಲೀನ್ ಮಾಡಿ ಅನ್ನೋಕ್ಕಾಗತ್ತಾ? ಸೊ ನಂತರ ಒಂದು 100 ಜನ ಬರ್ತಾರೆ ಜಿಮ್ಮಲ್ಲಿ. ಸೊ ಎಲ್ಲರೂ ಹೀಗೆ ಮಾಡಿದ್ರೆ ಯಾರ ರೆಸ್ಪಾನ್ಸಿಬಿಲಿಟಿ ಇದು? ಜಿಮ್ ಓನರ ಅಥವಾ ಪದೇ ಪದೇ ನಾನು ಆ ಜಿಮ್ ಹೆಲ್ಪರು ಅಥವಾ ಕ್ಲೀನರ್ ಇರ್ತಾರಲ್ಲ ಅವ್ರಿಗೆ ಕರ್ಕೊಂಡ್ಬಂದು ವೇಟ್ಸ್ ಎತ್ತಿರಪ್ಪ, ಸ್ವಲ್ಪ ಕ್ಲೀನ್ ಮಾಡ್ಕೊಳಪ್ಪ ಸ್ವೆಟ್ಟು ಅಥವಾ ಏನಾದ್ರು ನಾವು ಡರ್ಟ್ ಮಾಡಿದ್ರೆ ಕೇಳಕ್ಕಾಗತ್ತಾ ಹೇಳಿ? ನೀವೇ ಹೇಳಿ. ಸೊ ಜಸ್ಟ್ ಬಿ ಹಾನೆಸ್ಟ್. ದಿಸ್ ಈಸ್ ಲೈಕ್ ವೆರಿ ಕಾಮನ್ ಇಶ್ಯೂ ಇನ್ ಆಲ್ಮೋಸ್ಟ್ ಎವ್ರಿ ಜಿಮ್ ಆಯ್ತಾ. ಸೊ ಈ ಇಶ್ಯೂನ ನಾವೇ ಅರ್ಥ ಮಾಡ್ಕೋಬೇಕು. ಅಥ್ಲೀಟ್ ಆಗಿದ್ರೆ ಆಯ್ತು, ಅಥವಾ ಜಿಮ್ ಮೆಂಬರ್ ಆಗಿದ್ರೆ ಆಯ್ತು. ಅದು ಬಿಟ್ಟು ಅಥ್ಲೀಟ್ ನಾವು ವರ್ಕರ್ ಆಗಿ ನಾವು ಟ್ರೀಟ್ ಮಾಡೋಕ್ಕೆ ನಮಗೂ ಇಷ್ಟ ಇಲ್ಲ. ಸೊ ಅಥ್ಲೀಟ್ ಕೆಲಸನೇ ಅದಲ್ವಾ, ಅವ್ನ ಡಿಸಿಪ್ಲಿನ್ ಅವ್ನು ಮೇಂಟೈನ್ ಮಾಡಬೇಕು. ಅವ್ನ ಡಿಸಿಪ್ಲಿನ್ ಅವ್ನು ಮೇಂಟೈನ್ ಮಾಡಿಲ್ಲ ಅಂದ್ರೆ ಸೊ ಇಟ್ಸ್ ನಾಟ್ ಜಿಮ್ ಓನರ್ ಆರ್ ಜಿಮ್ ಕ್ಲೀನರ್ ಆರ್ ಹೆಲ್ಪರ್ ರೆಸ್ಪಾನ್ಸಿಬಿಲಿಟಿ ಎವ್ರಿ ಸಿಂಗಲ್ ಟೈಮ್ ಬಂದ್ಬಿಟ್ಟು ಕ್ಲೀನ್ ಮಾಡಿ ರೀಆಕ್ಟಿವೇಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ನಾವು.